ಏ ಬಸವರಾಜ, ಬಸವರಾಜ ಮನೆಯಲ್ಲಿ ಇಲ್ಲಲ್ಲ. ಬಸವರಾಜ ಬಂದ ತಕ್ಷಣ ನಾನು ಬಂದಿದ್ದೇನೆ. ನಿಂತ್ಕೊಳ್ಳಿ, ನೀವ್ ಯಾರಂತ ಗೊತ್ತಾಗ್ತಾ ಇಲ್ಲ. ನಾನು ಅಪ್ಪ ಬಿತ್ತಿದ ಬೀಜದಿಂದ ಅವ್ವನ ಗರ್ಭದಲ್ಲಿ ಮೊಳಕೆ ಹೊಡೆದು ಹೊರಬಂದ ಶಿಶು ನಾನು. ಕಾಣದ ಲೋಕದಲ್ಲಿ ಹೊರಟಾಗ ನಡುವೆ ಸಿಹಿ ನೀರಿನ ಬಾವಿಯೊಂದು ಕಂಡಿತು. ಬಾಯಾರಿಕೆಯಾದ ಕೃಷಿ ತೀರಿಸಿಕೊಳ್ಳಲು ಬಂದ ನನಗೆ ಎಸ್ ಗಂಗಾಧರ್ ಅಂತ. ನಾನು ಈ ಊರಿನ ಭೂ ಅಭಿವೃದ್ಧಿ ಬ್ಯಾಂಕ್ ಮ್ಯಾನೇಜರ್. ಎಲ್ರಿಗೂ ಒಂದು ಹಣ ಕೊಟ್ಟು ಕಳಿಸ್ತೀನಿ. ನಮಸ್ಕಾರ. ಕೂತ್ಕೊಳ್ಳಿ, ಕಾಫಿ ಟೀ ಕೋಲ್ಡ್ ಡ್ರಿಂಕ್ಸ್. ಅದ್ಯಾವುದು ಬ್ಯಾಡ್ ಹೆಲ್ಪ್ಸೇ ನನಗೆ. ಇವತ್ತು ನೀರು ಕೊಟ್ಟರೆ ಸಾಕು ಅಂತ ಹೇಳ್ಬೋದು. ಕೂತ್ಕೊಳ್ಳಿ. ಬ್ಯೂಟಿಫುಲ್. ಏನಿವರು ಸೌಂದರ್ಯ! ಕೆಂಗುಲಾಬಿಯನ್ನು ನಾಚಿಸುವಂತಹ ಕೆನ್ನೆಗಳು, ಅವಳದಂತಹ ತುಟಿಗಳು. ಒಂದು ವೇಳೆ ಇವಳೇ ಏನಾದ್ರೂ ನನ್ನವಳಾದ್ರೆ तेरे दरबार में फरियाद गाते हैं. खुदा तेरे दरबार में फरियाद गाते हैं. मत पैदा कर ऐसा हसीनों को, हम जैसे नौजवानों को बर्बाद कर देते. ಹೆಚ್ಚಾಗಿದ್ಯೋ ಅಥವಾ ಭಾವನಾ ಪಾರವಶರಾಗಿದ್ರೋ? ಗ್ಲಾಸು ಇಲ್ಲಿದೆ. ಆಗಲ್ಲ, ನಿಮ್ ಗ್ಲಾಸ್ ಸ್ವಲ್ಪ ಚಿಕ್ಕದು, ನಂದೇ ಕೈ ಸ್ವಲ್ಪ ದೊಡ್ಡದು. ಸೊ ಹೀಗಾಗಿ ಟಚ್ ಆಯ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ದಿನಾಲು ನಿಮ್ ತೋಟದ ಕಡೆ ವಾಕಿಂಗ್ ಬರೋ ಅಭ್ಯಾಸ ಯಾಕೆ? ನೀವು ನನ್ನ ನೋಡಿದ್ರೆ? ಹಾ, ನೋಡ್ದೆ. ಅಯ್ಯೋ, ನಾನು ನೋಡ್ದೆ. ಮಾತಾಡ್ಬೋದಿತ್ತಲ್ವಾ? ಮಾತಾಡ್ತಾರೆ. ಪರಿಚಯ ಇಲ್ಲದ್ರ ಜೊತೆ ವಿಶೇಷವಾಗಿ ನಾನು ಮಾತಾಡ್ಸೋದೇ ಇಲ್ಲ. ಮೇಲಾಗಿ ನಾನು ನಿಮ್ಮ ಜೊತೆ ಮಾತಾಡೋದನ್ನು ಕಂಡು ಯಾರಾದ್ರೂ ತಪ್ಪು ತಿಳ್ಕೊಬಾರ್ದು ಅಂತ ಹಾಗೆ ಇರಲಿಲ್ಲ. ಈ ಮನೆಯ ಸರ್ವಾಧಿಕಾರವೇ ನನ್ನದು. ನೀವು ಯಾರ್ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ. ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಹಾಗಾದ್ರೆ ನಾಳೆ ಸಂಜೆ 6 ಗಂಟೆಗೆ ನಿಮ್ಮ ತೋಟದ ಬರ್ತೀರಾ? ಬರ್ತೀನಿ. ಮರೆಯೋದಿಲ್ಲ. मेरी जान, आसमान को नींद आए तो सुलाऊंगा कैसे, जमीन को मौत आए तो दफनाऊंगा कैसे, दरिया लौट आए तो दबाऊंगा कैसे, जब तुम्हारी याद आए तो जाऊंगा कैसे.